ಆನೇಕಲ್ ತಾಲೂಕಿನ ಹಾರಗದ್ದೆ ವ್ಯವಸಾಯ ಸೇವಾ ಸಹಕಾರ ಸಂಘದ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ನಡೆದ ಉಪಚುನಾವಣೆಯಲ್ಲಿ ಹಾರಗದ್ದೆ ವ್ಯವಸಾಯ ಸೇವಾ ಸಹಕಾರ ಸಂಘದ ನೂತನ ಅಧ್ಯಕ್ಷರಾಗಿ ಎಸ್ ಹೇಮಂತ್ ಕುಮಾರ್ ಅಭಿರವರು ಹಾಗೆಯೇ ಉಪಾಧ್ಯಕ್ಷರಾಗಿ ಎಚ್ಎನ್ ಮಮತರವರು ಅವಿರೋಧವಾಗಿ ಆಯ್ಕೆಗೊಂಡಿದ್ದಾರೆ. ಇನ್ನು ಇದೇ ಸಂದರ್ಭದಲ್ಲಿ ಹಾರಗದ್ದೆ ವ್ಯವಸಾಯ ಸೇವಾ ಸಹಕಾರ ಸಂಘದ ನೂತನ ಅಧ್ಯಕ್ಷರು ಆದ ಎಸ್ ಹೇಮಂತ್ ಕುಮಾರ್ ಅಭಿರವರಿಗೆ ಮತ್ತು ಉಪಾಧ್ಯಕ್ಷರು ಆದ ಎಚ್ಎನ್ ಮಮತಾ ಅವರಿಗೆ ಹಾರಗದ್ದೆ ವ್ಯವಸಾಯ ಸೇವಾ ಸಹಕಾರ ಸಂಘದ ನಿರ್ದೇಶಕರುಗಳು ಸ್ಥಳೀಯ ಮುಖಂಡರುಗಳು ಬೃಹತ್ ಗಾತ್ರದ ಹೂವಿನ ಹಾರ ಹಾಕಿ ಸಿಹಿ ಹಂಚಿ ಶುಭ ಕೋರಿದ್ದಾರೆ. ಇನ್ನು ಇದೇ ವೇಳೆ ಹಾರಗದ್ದೆ ವ್ಯವಸಾಯ ಸೇವಾ ಸಹಕಾರ ಸಂಘದ ನೂತನ ಅಧ್ಯಕ್ಷರು ಆದ ಎಸ್ ಹೇಮಂತ್ ಕುಮಾರ್ ಮತ್ತು ಉಪಾಧ್ಯಕ್ಷರು ಆದ ಎಚ್ಎನ್ ಮಮತಾರವರು ಮಾತನಾಡಿ 12 ಜನ ನಿರ್ದೇಶಕರುಗಳು ಹಾಗೂ ಸ್ಥಳೀಯ ಮುಖಂಡರುಗಳು ಒಮ್ಮತದಿಂದ ನಮ್ಮ ಮೇಲೆ ಭರವಸೆಯನ್ನ ನಮ್ಮನ್ನ ಅವಿರೋಧವಾಗಿ ಆಯ್ಕೆ ಮಾಡಿದ್ದು ನನ್ನ ಹೆಗಲ ಮೇಲೆ ಜವಾಬ್ದಾರಿ ಹೆಚ್ಚಿದ್ದು ಮುಂದಿನ ದಿನದಲ್ಲಿ ಸಂಘದಿಂದ ಮತ್ತು ಸರ್ಕಾರದಿಂದ ದೊರೆಯುವಂತಹ ಸೌಲಭ್ಯಗಳನ್ನು ರೈತರ ಮನೆ ಬಾಗಿಲಿಗೆ ತಲುಪಿಸುವಂತಹ ಕೆಲಸವನ್ನ ಪ್ರಾಮಾಣಿಕವಾಗಿ ಮಾಡುತ್ತೇವೆ. ಜೊತೆಗೆ ಸಂಘದ ಎಲ್ಲಾ ನಿರ್ದೇಶಕರುಗಳನ್ನ ವಿಶ್ವಾಸಕ್ಕೆ ಪಡೆದುಕೊಂಡು ಸಂಘವನ್ನ ಜಿಲ್ಲೆಯಲ್ಲಿಯೇ ಮಾದರಿ ಸಂಘವನ್ನಾಗಿ ಮಾಡಲು ಶ್ರಮಿಸುತ್ತೇವೆ ಎಂದು ಹೇಳಿದ್ದಾರೆ. ಇನ್ನು ಈ ಸ್ಥಳದಲ್ಲಿ ಹಾರಗದ್ದೆ ವ್ಯವಸಾಯ ಸೇವಾ ಸಹಕಾರ ಸಂಘದ ಮಾಜಿ ಅಧ್ಯಕ್ಷರು ಆದ ಹಾರಗದ್ದೆ ನಟರಾಜ್, ನೊಸೆನೂರು ಎನ್ಎಸ್ ರವಿಚಂದ್ರ, ಹಾರಗದ್ದೆ ವ್ಯವಸಾಯ ಸೇವಾ ಸಹಕಾರ ಸಂಘದ ನಿರ್ದೇಶಕರುಗಳು ಆದ ಅಕ್ಷಯ್ ಕುಮಾರ್, ವೆಂಕಟಸ್ವಾಮಿ, ಶ್ರೀನಿವಾಸ್, ಮಾರಪ್ಪ, ವಿವೇಕ್, ಅಶ್ವಥಪ್ಪ, ಅಂಜನಪ್ಪ, ರವಿಕುಮಾರ್, ಮಾಲಾ ಅವರು, ಸ್ಥಳೀಯ ಮುಖಂಡರು ಆದ ಭುವನ್ ರೆಡ್ಡಿ, ಅರುಣ್, ಚೇತನ್, ಮಂಜುನಾಥ್, ನರೇಂದ್ರ, ಸುನಿಲ್, ಅಪ್ಪಿ, ಹರೀಶ್, ಟಿಎಸ್ ವೆಂಕಟೇಶ್ ಮತ್ತು ಸ್ಥಳೀಯ ಮುಖಂಡರು ಹಾಜರಿದ್ದರು. ವ್ಯವಸಾಯ ಸೇವಾ ಸಹಕಾರ ಸಂಘ ನಿಯಮಿತ ಹಾರಗದ್ದೆ ಜಿಗಣಿ ಹೋಬಳಿ ಆನೇಕಲ್ ತಾಲೂಕು ಇದರ ಖಾಲಿ ಬಿದ್ದ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಸ್ಥಾನಕ್ಕೆ ಪದಾಧಿಕಾರಿಗಳ ಚುನಾವಣೆ 11:30ರಿಂದ 1:30ವರೆಗೂ ನೀಡಲಾಗಿತ್ತು. ಇದರಲ್ಲಿ ಯಾವುದೇ ಜಾಸ್ತಿ ಬಂದೇ ಇರೋ ಕಾರಣ ಅಧ್ಯಕ್ಷರಿಗೆ ಒಂದೇ ನಾಮಪತ್ರ ಸಲ್ಲಿಕೆಯಾಗಿರೋ ಕಾರಣ ಮತ್ತು ಉಪಾಧ್ಯಕ್ಷರ ಸ್ಥಾನಕ್ಕೆ ಒಂದೇ ನಾಮಪತ್ರ ಅಧ್ಯಕ್ಷರ ಸ್ಥಾನಕ್ಕೆ ಹೇಮಂತ್ ಕುಮಾರ್ ಇವರು ಮತ್ತು ಸೂಚಕರಾಗಿ ಅಶ್ವಥ ಕೆಆರ್, ಅನುಮೋದಕರು ಎ ವೆಂಕಟಸ್ವಾಮಿ ಇವರು ಮತ್ತು ಉಪಾಧ್ಯಕ್ಷರ ಸ್ಥಾನಕ್ಕೆ ಎಚ್ಎನ್ ಮಮತಾ, ಸೂಚಕರು ರವಿಕುಮಾರ್ ಮತ್ತು ಅನುಮೋದಕರು ಮಾರಪ್ಪ ಇವರುಗಳು ಸಹಿ ಮಾಡಿರ್ತಾರೆ. ಅದರಂತೆ ಯಾವುದೇ ಹೆಚ್ಚಿಗೆ ನಾಮಪತ್ರವು ಸಲ್ಲಿಕೆಯಾಗುತ್ತಿರುವ ಕಾರಣ ಅವಿರೋಧವಾಗಿ ಅಧ್ಯಕ್ಷರ ಸ್ಥಾನಕ್ಕೆ ಹೇಮಂತ್ ಕುಮಾರ್ ಹೇಮಂತ್ ಕುಮಾರ್
ಸೇವಾ ಸಹಕಾರ ಸಂಘ ನೇಮಿಸಿದ್ದ ಅಧ್ಯಕ್ಷರು ಉಪಾಧ್ಯಕ್ಷ ಚುನಾವಣೆ ಒಂದು 10 ತಿಂಗಳ ಮೊದಲು ನಾವು ತಂಡವಾಗಿ 12 ಜನ ಗೆದ್ದಿದ್ವಿ. ಎಲ್ಲರೂ ಸೇರಿ ಒಂದು ನಿರ್ಣಯಕ್ಕೆ ನಮ್ಮದೊಂದು ಉದ್ದೇಶ ಏನು ಅಂದರೆ, ನಮ್ಮಲ್ಲಿ ಇದು ಬೆಳೆಸ್ಕೊಂಬಂದಿರೋ ರೀತಿಯಲ್ಲಿ ಅಧಿಕಾರ ಎಲ್ರಿಗೂ ಹಂಚಿಕೆ ಆಗಬೇಕು ಅನ್ನೋ ಒಂದು ದೃಷ್ಟಿಯಿಂದ ನಾವೇ ತೀರ್ಮಾನ ಮಾಡಿ 10 ತಿಂಗಳ ಅಧ್ಯಕ್ಷ 6 ಜನ, 10 ತಿಂಗಳು ಉಪಾಧ್ಯಕ್ಷ 6 ಜನ ಮಾಡಬೇಕು ಅಂತ ಒಂದು ತೀರ್ಮಾನ ಮಾಡಿದ್ವಿ. ಮೊದಲೇದಾಗ ನಾನು ಅಧ್ಯಕ್ಷ ಅವಧಿಗೆ 10 ತಿಂಗಳು ನನಗೆ ಅವಕಾಶ ಮಾಡಿಕೊಟ್ಟಿದ್ರು. ಆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಎಲ್ರಿಗೂ ಧನ್ಯವಾದ ಅರ್ಸಿ, ಇವತ್ತು ನಾವು ಯುವಕರನ್ನು ಬೆಳೆಸಬೇಕು ಅನ್ನೋ ಒಂದು ಉದ್ದೇಶದಿಂದ ನಮ್ಮ ಯುವ ಮಿತ್ರರಾದಂಥ ನಮ್ಮ ಯುವ ನಾಯಕರಾದಂಥ ಹೇಮಂತ್ ಕುಮಾರ್ ಅವರನ್ನ ಅಧ್ಯಕ್ಷ ಸ್ಥಾನಕ್ಕೆ ಮತ್ತು ನಮ್ಮ ಉಪಾಧ್ಯಕ್ಷ ಸ್ಥಾನಕ್ಕೆ ಮಮತಾ ಅವ್ರನ್ನ ನಮ್ಮ ಹಿರಿಯ ನಾಯಕರಾದಂಥ ಆಮು ನಾಗರಾಜ್ ಅವರು ಇಲ್ಲಿ 3 ಸರಿ ಅಧ್ಯಕ್ಷ ಆಗಿದ್ದರು. ಅವ್ರ ಮಗಳು ಆ ಎಮ್ಮಗೆ ಇವತ್ತು ನಾವು ಉಪಾಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದೀವಿ. ಎಲ್ಲ ಕಾರ್ಯಕರ್ತರ ಅಪೇಕ್ಷೆ ಏನಂದರೆ ಎಲ್ರಿಗೂ ಅವಕಾಶ ಮಾಡಿಕೊಡ್ಬೇಕು ಅನ್ನೋ ಒಂದು ದೃಷ್ಟಿಯಿಂದ ಈ ಒಂದು 10 ತಿಂಗಳ ಅವಧಿಗೆ ಅವ್ರನ್ನ ನಾವು ಅಧ್ಯಕ್ಷ ಉಪಾಧ್ಯಕ್ಷ ಮಾಡಿದ್ದೀವಿ. ಯಾರು ಅಧ್ಯಕ್ಷ ಆಗಲಿ ಯಾರು ಉಪಾಧ್ಯಕ್ಷ ಆಗಲಿ ನಾವು 12 ಜನನೂ ಅಧ್ಯಕ್ಷ 12 ಜನನೂ ಉಪಾಧ್ಯಕ್ಷರೇ. ನಾವೆಲ್ಲ ಒಗ್ಗಟ್ಟಾಗಿ ಕೆಲಸ ಮಾಡ್ತೀವಿ. ಎಲ್ಲೇ ಕೂತಿರಲಿ ಎಲ್ಲೇ ಇರಲಿ ನಮ್ಮ ಟೀಮ್ ವರ್ಕು ಮೊದಲಿಂದನೂ ಆ ಟೀಮು ನಮ್ಮದು ಒಂದು ಪಕ್ಷದ ಕಾಂಗ್ರೆಸ್ ಪಕ್ಷದ ಎಲ್ಲ ಕಾರ್ಯಕರ್ತರಿಂದ ನಾವು ನಮ್ಮಿಂದ ಕಾರ್ಯಕರ್ತರಲ್ಲ ಕಾರ್ಯಕರ್ತರಿಂದ ನಾವು ನಮ್ಮ ನಾಯಕರು ಬಸವರಾಜ್ ಅವರು ವೆಂಕಟೇಶ್ ಅಣ್ಣವರು ಹಿರಿಯರು ಅವರೆಲ್ಲ ಏನು ಮಾರ್ಗದರ್ಶನ ಮಾಡಿಕೊಟ್ಟಿದ್ದಾರೆ ಅದರಲ್ಲಿ ನಾವು ಮುಂದುವರಿತೀವಿ. ಎಲ್ಲ ಇವತ್ತು ನಿಮಗೆಲ್ಲ ಗೊತ್ತಿದೆ ಏನೇನೋ ಸ್ವಲ್ಪ ಪ್ರಾಬ್ಲಮ್ಸ್ಗಳಾಯಿತು. ಎಲ್ಲ ಪ್ರಾಬ್ಲಮ್ಗಳಿಗೂ ನಾವು ಏನು ಬೇಕೆಲ್ಲ ಸಾಲ್ವ್ ಮಾಡಿಕೊಂಡು ಸುಸ್ಥಿತಿಯಲ್ಲಿ ಇವತ್ತು ನಾವು ಸಂಘವನ್ನು ಮುನ್ನಡೆಸ್ತಾ ಇದ್ದೀವಿ. ಇನ್ನೀಗ ಮುಂದಿನ ಜನರಲ್ ಬಾಡಿಯಲ್ಲಿ ಅದಕ್ಕೆ ಏನೇನು ಬೇಕೋ ಎಲ್ಲ ವ್ಯವಸ್ಥೆಗೆ ಏನೇನು ಕೊಡಬೇಕೋ ಲೆಕ್ಕಗಳನ್ನು ಸಹ ಕೊಡ್ತೀವಿ. ರೈತರಿಗೆ ಅದರಲ್ಲೂ ವಿಶೇಷವಾಗಿ ನಾವು ರೈತರಿಗೆ ಏನು ಸಲ್ಲಿಸಬೇಕು ವ್ಯವಸಾಯ ಸೇವಾ ಸಹಕಾರ ಸಂಘದಿಂದ ನಾವು ಒಮ್ಮತದಿಂದ ಒಗ್ಗಟ್ಟಾಗಿ ನಾವು ಅವ್ರಿಗೆ ನಮ್ಮ ಸರ್ಕಾರದಿಂದ ಬರಬೇಕಾದಂಥದ್ದು ಎಲ್ಲ ಸೌಲಭ್ಯಗಳನ್ನ ಕೊಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಿ, ನೂತನವಾಗಿ ಅಧ್ಯಕ್ಷ ಆಗಿರ್ತಕ್ಕಂಥ ಅವರಿಗೆ ಮತ್ತು ಮಮತಾ ಅವರಿಗೆ ನಾವು 11 ಏನು ಉಳಿದಿರುವ 10 ಜನ ಸದಸ್ಯರು ಎಲ್ಲರೂ ಸಹ ಸಹಕಾರವನ್ನು ನೀಡ್ತೀವಿ. ಅವ್ರ ಕಾಲದಲ್ಲಿ ಸಹ ಒಗ್ಗಟ್ಟಾಗಿ ಕೆಲಸ ಮಾಡ್ಕೊಂಡು ಹೋಗ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೇನೆ. ವ್ಯವಸಾಯ ಸೇವಾ ಸಹಕಾರಿ ಸಂಘದಲ್ಲಿ ಈ ದಿನ ನಡೆದಂಥ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಚುನಾವಣೆಯಲ್ಲಿ ನನ್ನ ಅಧ್ಯಕ್ಷರಾಗಿ ಮತ್ತು ಮಮತಾ ಅವ್ರನ್ನ ಉಪಾಧ್ಯಕ್ಷರಾಗಿ ಅವಿರೋಧವಾಗಿ ಮೊದಲಿಗೆ ಆಯ್ಕೆ ಮಾಡಿದಂಥ ನನ್ನ ನಾಯಕರಾದ ನಟರಾಜಣ್ಣವರು ಹಾಗೂ ಎಲ್ಲ ಸದಸ್ಯರಿಗೂ ಮೊದಲಿಗೆ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ. ಅದೇ ರೀತಿ ಇವತ್ತು ಊರಿನ ಎಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದ ನಾಯಕರುಗಳು ಎಲ್ಲರೂ ಬಂದಿದ್ದಾರೆ ಇವತ್ತು ನಮಗೆ ಆಶೀರ್ವಾದ ಮಾಡೋಕ್ಕೆ. ಅವ್ರಿಗೂ ಕೂಡ ನಾನು ಹೃತ್ಪೂರ್ವಕ ಧನ್ಯವಾದಗಳು ತಿಳಿಸ್ತೀನಿ. ಏನು ಈ ಅವಕಾಶ ನಮಗೆ ನೀಡಿದ್ದಾರೆ ಅದನ್ನು ಇವರ ಮಾರ್ಗದರ್ಶನದಲ್ಲಿ ಮುನ್ನಡೆಸ್ಕೊಂಡು ಹೋಗ್ತೀವಿ ಅಂತ ಆಶ್ವಾಸನೆಯನ್ನು ನೀಡ್ತಾ ಇದ್ದೀವಿ. ಅದೇ ರೀತಿ ನಮ್ಮ ನಾಯಕರಾದ ಎಚ್ ಬಸವರಾಜಣ್ಣವರಾಗಿರ್ಬೋದು, ವೆಂಕಟೇಶ್ ಅಣ್ಣವರಾಗಿರ್ಬೋದು, ಶ್ರೀಧರಣ್ಣವರು, ಪ್ರಭಾಕರಣ್ಣವರು ಇವರೆಲ್ಲ ಮಾರ್ಗದರ್ಶನವನ್ನು ತಗೊಂಡು ಬ್ಯಾಂಕ್ನ ಶಿವಣ್ಣವರು ಇವರೆಲ್ಲರ ಮಾರ್ಗದರ್ಶನವನ್ನು ತಗೊಂಡು ಈ ಬ್ಯಾಂಕ್ನ ಇನ್ನು ಮುಂದಕ್ಕೆ ತೊಗೊಂಡೋಗೋದಕ್ಕೆ ನಾವೆಲ್ಲ ಶ್ರಮ ಪಡ್ತೀವಿ ಅಂತ ಈ ಮೂಲಕ ಸಿ ನಾಗರಾಜ್ ಅವರು ನಮ್ಮ ಹಿರಿಯ ನಾಯಕರು ನಮ್ಮ ಕಾಂಗ್ರೆಸ್ ಮುಖಂಡರುಗಳು ಯಾರ್ಯಾರು ಇದ್ದಾರೆ ಅವ್ರದ್ದೆಲ್ಲ ಸಹಕಾರ ತಗೊಂಡು ಮುಂದಕ್ಕೆ ಈ ಬ್ಯಾಂಕ್ನ ನಡ್ಸ್ಕೊಂಡು ಹೋಗ್ತೀವಿ ಅಂತ ಈ ಮೂಲಕ ತಿಳಿಸ್ತೀವಿ. ರಿಗೂ ಮತ್ತು ನಟರಾಜಣ್ಣವ್ರಿಗೂ ಹಿರಿಯ ಕಾಂಗ್ರೆಸ್ ಮುಖಂಡರಿಗೂ ಧನ್ಯವಾದ. ಇವತ್ತು ನಮ್ಮನ್ನೇನು ಉಪಾಧ್ಯಕ್ಷ ಸ್ಥಾನಕ್ಕೆ ಆಯ್ಕೆ ಮಾಡಿದ್ದಾರೆ, ಅಧ್ಯಕ್ಷ ಸ್ಥಾನಕ್ಕೆ ಅಭಿನಾ ನನ್ನನ್ನು ಉಪಾಧ್ಯಕ್ಷ ಸ್ಥಾನಕ್ಕೆ ಈ ಜವಾಬ್ದಾರಿನ ಕೊಟ್ಟಿದ್ದಾರೆ. ಈ ಜವಾಬ್ದಾರಿನ ನಾವು ಏನು ನಮ್ಮ ಕೊಟ್ಟಿರೋ ಜವಾಬ್ದಾರಿನ ಸುಲಭವಾಗಿ ನಾವು ನಿರ್ವಹಿಸ್ತೀವಿ. ಆರಗದ್ದೆ ವ್ಯವಸಾಯ ಸಹಕಾರ ಸಂಘಕ್ಕೆ ನೂತನವಾಗಿ ಅಧ್ಯಕ್ಷರಾದಂಥ ಸಹೋದರ ಹೇಮಂತ್ ಕುಮಾರ್ ಅವರು ಮತ್ತು ಸಹೋದರಿ ಮಮತಾ ಅವರಿಗೆ ಎಲ್ಲ ಬ್ಯಾಂಕಿನ ನಿರ್ದೇಶಕರ ಪರವಾಗಿ ನಾನು ಅಧ್ಯಕ್ಷರಾಗಿ ಉಪಾಧ್ಯಕ್ಷರಾಗಿ ಆಯ್ಕೆ ಇದ್ದಕ್ಕೆ ಅಭಿನಂದನೆಗಳು ಸಲ್ಲಿಸ್ತೀನಿ. ಈ ಭಾಗದಲ್ಲಿ ಏನಿವತ್ತು ರೈತರಿಗೆ ಒಂದು ಸಹಕಾರ ನೀಡುವಂಥ ಸಂಘ ಆರಗದ್ದೆ ಒಂದು ವ್ಯವಸಾಯ ಸಹಕಾರ ಸಂಘ ದೊಡ್ಡ ಮಟ್ಟಿಗೆ ಬೆಳೆದಿದೆ. ಇದಕ್ಕೆ ಕಾರಣ ಇಲ್ಲಿರ್ತಕ್ಕಂಥ ನಾಯಕರಾದಂಥ ನಮ್ಮ ಕೆ ಎಸ್ ನಟರಾಜಣ್ಣವರು, ವೆಂಕಟೇಶ್ ಅಣ್ಣವರು, NB ನಾಗರಾಜಣ್ಣವರು ಮತ್ತು ನಮ್ಮ ಸಿ ನಾಗರಾಜಣ್ಣವರು ಮತ್ತು ಹಿರಿಯರಾದಂಥ ನಮ್ಮ ಮಾಜಿ ಸಂಸದರಾದಂಥ DK ಸುರೇಶ್ ಅವರ ಮತ್ತು ಈ ಭಾಗದಂಥ ಪ್ರಭಾವಿ ನಾಯಕರಾದಂಥ ರಾಮಲಿಂಗಾರೆಡ್ಡಿ ನಾಯಕತ್ವದಲ್ಲಿ ಈ ಭಾಗದಲ್ಲಿ ಎಲ್ರಿಗೂ ನಮ್ಮ ಕಾರ್ಯಕರ್ತರಿಗೂ ಅಧಿಕಾರ ಸಿಗಬೇಕು ಅನ್ನೋ ನಟರಾಜಣ್ಣವರ ಒಂದು ಅಪೇಕ್ಷೆ ಅಂತ ಇವತ್ತು ಅವರು ಸಹ ಅಧ್ಯಕ್ಷರಾಗಿದ್ದು ಮಾತಿನಂತೆ ನಡ್ಕೊಂಡು ಎಲ್ರಿಗೂ 12 ಜನಕ್ಕೂ ಅಧಿಕಾರ ಕೊಡಲೇಬೇಕು ಅಂತೇಳಿ ಚುನಾವಣೆಯಲ್ಲಿ ನಮ್ಮ BJP ಸ್ನೇಹಿತರು ಹೇಳ್ತಾ ಇದ್ರು 12 ಗೆಲ್ತೀವಿ ಅಂತ. ನಾವು ಗೆದ್ದು 12 ಜನದಲ್ಲಿ 6 ಜನ ಅಧ್ಯಕ್ಷನ 6 ಜನ ಉಪಾಧ್ಯಕ್ಷ ಮಾಡುವಂಥದ್ದು ಕಾಂಗ್ರೆಸ್ ಕರ್ನಾಟಕ ತಾಕತ್ತಿದು. ಅವ್ರು ಅರ್ಥ ಮಾಡ್ಕೊಬೇಕೀಗ. ಚುನಾವಣೆ ಏನು ಬೇಡ ಅಂತ ಹೇಳ್ತಾ ಇದ್ವಿ, ಚುನಾವಣೆ ಬೇಡ ಅಂದ್ರೂ ಬೇಕು ಅಂತ ಬಂದು ಸಂಸ್ಥೆ ನಾವು ಮಾಡೋದು ಚುನಾವಣೆ ಮಾಡಿದ್ರು. ಇವತ್ತು 12 ಕವರಲ್ಲಿ ಗೆದ್ದಿರೋರು 12 ನಾವು ಗೆದ್ದಿದ್ದೀವಿ ಅಂತ ಈ 12 ಜನ ಅಧ್ಯಕ್ಷ ಉಪಾಧ್ಯಕ್ಷ ಇರ್ತಾರೋ ಅದರಲ್ಲಿ ನಿರೂಪಣೆ ಆಗ್ತಾ ಇದೆ. ಈಗ ಎಲ್ರಿಗೂ ಧನ್ಯವಾದಗಳು.
ಆರ್ಗದೆ ವ್ಯವಸಾಯ ಸೇವಾ ಸಹಕಾರ ಸಂಘದ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಚುನಾವಣೆ 2ನೇ ಅವಧಿಯಲ್ಲಿ ಅಂದರೆ ಮಾತಿನಂತೆ 12ಕ್ಕೆ 12 ಜನ ಏನು ರವೀಣ ಹೇಳಿದ್ರು ಹಾಗೆ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳು ನಮ್ಮ ಸಂಸದರಾದಂತಹ ಡಿ.ಕೆ. ಸುರೇಶಣ್ಣವರ ನಾಯಕತ್ವ, ನಮ್ಮ ಪ್ರಭಾವಿ ನಾಯಕರಾದಂತಹ ಮಂತ್ರಿಗಳಾದಂತಹ ರಾಮಲಿಂಗಾರೆಡ್ಡಿ ಸಾಹೇಬ್ರವರ ಒಂದು ಆಶೀರ್ವಾದ, ಜೊತೆಗೆ ಬಸವರಾಜ ಅವರು, ಆರ್.ವಿ. ವೆಂಕಟೇಶಪ್ಪಜಿಯವರು, ಎಂ.ಬಿ. ನಾಗರಾಜಣ್ಣವರು, ಸಿ. ನಾಗರಾಜಣ್ಣವರು ಪ್ರತಿಯೊಬ್ಬರು ನಮಗೆ ಬೆಂಬಲವನ್ನು ಕೊಟ್ಟಿದ್ದರಿಂದ ನಾವು ಈ ಒಂದು ಸಂಸ್ಥೆಯಲ್ಲಿ ಬಂದು ಕೂತಿದ್ದೀವಿ. ಅದೇ ಹಾದಿಯಲ್ಲಿ ಏನು ಹಳೆ ಅಧ್ಯಕ್ಷರುಗಳು ಕೆಲಸ ಮಾಡ್ಕೊಂಡ್ಬಂದ್ರು ಅದೇ ಕಾರ್ಯವೈಖರಿಯಲ್ಲಿ ನಾವು ಹೋಗಿದ್ವಿ. ಆದರೆ ಕಾರಣಾಂತರಗಳಿಂದ ಸ್ವಲ್ಪ ಸಮಸ್ಯೆ ಆಯಿತು. ತಾವೆಲ್ಲ ಗಮನಿಸಿದಿರಿ, ನೋಡಿದಿರಿ. ಕಾರ್ಯನಿರ್ವಹಣಾಧಿಕಾರಿಗಳು ಇರೋದ್ರೂ ಸಹ ಯಾವುದಕ್ಕೂ ಕುಗ್ಗದೆ ಅಂಜದೆ ನಾವು ಗಟ್ಟಿಗೆ ನಿಂತು ಎಲ್ಲ ರೈತರ ಒಂದು ಮನಸ್ಸಿಗೆ ಮುಟ್ಟುವಂಥ ಕೆಲಸವನ್ನ ನಮ್ಮ ನಟರಾಜಣ್ಣವರ ಅವಧಿಯಲ್ಲಿ ಮಾಡಿದೆ. ಅದ್ರ ಜೊತೆಗೆ ಪಕ್ಕದಲ್ಲಿ ಯಾವುದೋ ಒಂದು ಖಾಸಗಿ ಸಂಸ್ಥೆಯವರು ಇಲ್ಲಿ ಬರ್ತಾ ಇದ್ದಂಥ ರೇಷನ್ ಅನ್ನ ಅವರು ತಮ್ಮ ಸಂಸ್ಥೆಗೆ ತಗೊಂಡಂಥ ಸಂದರ್ಭದಲ್ಲಿ ಗಟ್ಟಿಗೆ ನಿಂತು ಒಂದು ಜಿಲ್ಲಾಧಿಕಾರಿಗಳಿಂದ ಆದೇಶವನ್ನ ಹೊರಡಿಸೋದಕ್ಕೆ ನಮ್ಮ ನಟರಾಜಣ್ಣವರು, ಅಭಿಯಣ್ಣವರು ಇಬ್ರು ಬಹಳಷ್ಟು ಎಫರ್ಟ್ ಹಾಕಿ ಇದನ್ನ ಅವರ ಒಂದು ಅವಧಿಯಲ್ಲಿ ಮತ್ತೆ ನಮ್ಮ ಸಂಸ್ಥೆ, ರೈತರ ಸಂಸ್ಥೆ, ಸರ್ಕಾರಿ ಸಂಸ್ಥೆಗೆ ಉಳಿಸ್ಕೊಟ್ಟಿದ್ದಾರೆ. ಇದು ಅವ್ರು ಮಾಡಿದಂಥ ಒಂದು ಸಾಧನೆ. ಇದೇ ನಿಟ್ಟಿನಲ್ಲಿ ಎಷ್ಟೋ ಇಲ್ಲಿ ಆಭರಣ ಸಾಲಗಳಿದ್ದಾವೆ, ಷೇರುದಾರರಿದ್ದಾರೆ, ಅವರೆಲ್ಲರ ದುಡ್ಡನ್ನು ಸೇಫ್ ಆಗಿದೆ ಅಂತ ಭರವಸೆಯನ್ನು ಕೊಟ್ಟು FD ಇಟ್ಟಿದ್ರು. ಅವರೆಲ್ಲರದ್ದು ಹಣ ನಮ್ಮ ಸಂಸ್ಥೆಯಲ್ಲಿ ಸೇಫ್ ಆಗಿದೆ ಅಂತ ಪ್ರತಿಯೊಬ್ಬರಿಗೂ ನಾವು ಭರವಸೆ ತುಂಬಿದ್ವಿ. ಅದೇ ಹಂತದಲ್ಲಿ ನಟರಾಜಣ್ಣ ಮೇಲೆ ನಂಬಿಕೆ ಇಟ್ಟು ಎಲ್ಲ ನಮ್ಮ ರೈತರು ಈ ದಿನ ನಮ್ಮ ಒಂದು ಸಂಸ್ಥೆ ಮೇಲೆ ಅಭಿಮಾನ ಇಟ್ಟು ಅವರು ನಡ್ಕೊಂಡು ಹೋಗ್ತಿದ್ದಾರೆ ನಮ್ಮ ಬ್ಯಾಂಕಿಂಗ್ ಒಂದು ವ್ಯವಸ್ಥೆಯಲ್ಲಿ. ಇನ್ನು ಮುಂದಕ್ಕೂ ನಾನು ಎಲ್ಲ ಸಂಸ್ಥೆಯಲ್ಲಿ ಇರ್ತಕ್ಕಂಥ ಎಲ್ಲ ರೈತರಿಗೆ ಕೇಳ್ಕೊಳ್ತಕ್ಕಂಥದ್ದು, ಯಾರೇ ಅಧ್ಯಕ್ಷರು ಬಂದರು ಎಲ್ಲ 12 ಜನನು ನಾವು ಒಗ್ಗಟ್ಟ ಕೆಲಸ ಮಾಡ್ತಿದ್ದೀವಿ. ಅಭಿಯವರು ಮತ್ತೆ ನಮ್ಮ ಮಮತಕ್ ಅವರು ಇನ್ನಷ್ಟು ಇದು ಒಂದು ಗಣಕೀಕರಣ ಬರಬೇಕು, ಮತ್ತೆ ಆಡಿಟಿಂಗ್ ಆಗಬೇಕು. ಈಗ ಈ ಒಂದೆಲ್ಲ ವ್ಯವಸ್ಥೆಯನ್ನು ಇವರೊಂದು ಅವಧಿಯಲ್ಲಿ ಬೇಗ ಮುಗಿಸೋಣ, ಹಾಗೆ ಇನ್ನಷ್ಟು ರೈತರ ಮನೆ ತಲುಪೋಣ ಇರತಕ್ಕಂಥ ಆಶೆಯನ್ನ ಇಟ್ಕೊಂಡು ನಾವು 12 ಜನ ಇದು ಕೆಲಸ ಮಾಡ್ತಿದ್ದೀವಿ. ಮತ್ತೊಮ್ಮೆ ನನ್ನ ಸ್ನೇಹಿತರಾದಂಥ ಅಭಿ ಅಣ್ಣ ಹೇಮಂತ್ ಅವ್ರಿಗೆ ಮತ್ತೆ ಮಮತಕ್ ಅವ್ರಿಗೆ ತುಂಬ ಹೃದಯದ ಶುಭಾಶಯಗಳನ್ನ ಅರ್ಪಣೆ ಮಾಡ್ತೇನೆ. ನಮಸ್ಕಾರ. ಈ ಹಿಂದೆ ಇದ್ದ KS ನಟರಾಜಣ್ಣವರಾಗಲೂ ಶ್ರೀನಿವಾಸ್ ಉಪಾಧ್ಯಕ್ಷರಾದ ಶ್ರೀನಿವಾಸ್ ಹಿಂದೆ ಅವರ ಸ್ಥಾನಕ್ಕೆ ಇಂದು ನಮ್ಮ ಹೇಮಂತ್ ಕುಮಾರ್ ಮತ್ತು ಮಮತಾ ಉಪಾಧ್ಯಕ್ಷರಾಗಿ ಹೇಮಂತ್ ಕುಮಾರ್ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಇವರು ಮುಂದೆ ನೆಕ್ಸ್ಟ್ ಈ ನಮ್ಮ ಆರ್ಗದ VSSN ಒಂದು ಇದು ನಡೆಸ್ಕೊಂಡು ಹೋಗೋಕ್ಕೆ ಏನು ಬೇಕಾದ ಸೌಲಭ್ಯಗಳು ಮತ್ತು ಎಲ್ಲ ಒಟ್ಟಾಗಿ ಅವ್ರಿಗೆ ಒಗ್ಗಟ್ಟು ಕೂಡಿ ಇವರ ಅಧ್ಯಕ್ಷತೆ ಮತ್ತು ಉಪಾಧ್ಯಕ್ಷರ ನಾವು ಈ ಸಂಸ್ಥೆಯನ್ನು ಒಂದು ಒಡ್ಡುಗೂಡಿ ಚೆನ್ನಾಗಿ ನಡೆಸ್ಕೊಂಡು ಹೋಗೋದಕ್ಕೆ ಒಂದು ನಾವು ಬೆಂಬಲ ಕೊಡ್ತೇವೆ. ನಡೆದಂಥ ಆರ್ಗದ್ದೆ ವ್ಯವಸಾಯ ಸೇವಾ ಸಹಕಾರ ನಿಯಮಿತ ಬ್ಯಾಂಕ್ನ ಅಧ್ಯಕ್ಷರಾಗಿ ಅವಿರೋಧವಾಗಿ ಅಧ್ಯಕ್ಷರಾಗಿ ಹೇಮಂತ್ ಕುಮಾರ್ ಹಾಗೂ ಉಪಾಧ್ಯಕ್ಷರಾಗಿ ಮಮತಾರವನ್ನು ಆಯ್ಕೆ ಮಾಡಿದ್ದಾರೆ. ಈ ದಿನ ನಡೆದಂಥ ಚುನಾವಣೆ ಒಂದು ವರ್ಷದ ಹಿಂದೆ ನಡೆದಂಥ ಚುನಾವಣೆ ನೆನಪು ಬರ್ತಾಯಿದೆ. ನಟರಾಜಣ್ಣನವರ ಅಧ್ಯಕ್ಷತೆಯಲ್ಲಿ ಹಾಗೂ ಎಲ್ಲ ತಂಡದ 10 ಹಳ್ಳಿಯ ಎಲ್ಲ ಸದಸ್ಯರ ರೈತರ ಉದ್ದೇಶ ಏನಂದರೆ ಆರ್ಗದ ವ್ಯವಸಾಯ ಸೇವಾ ಸಹಕಾರ ಒಳ್ಳೆಯ ಕೆಲಸಗಳನ್ನು ಮಾಡ್ತಾರೆ ಅಂದ್ಬಿಟ್ಟು ನಮ್ಮ ತಂಡವನ್ನು ಆರಿಸಿ ಕಳಿಸಿದ್ದಾರೆ. ಈ ದಿನ ಅಭಿ ಮತ್ತು ಮಮತಾರವ್ರಿಗೆ ಮುಂದೆ ಒಳ್ಳೆಯದಾಗಲಿ ಅಂದ್ಬಿಟ್ಟು ಪ್ರಾರ್ಥಿಸ್ಕೊಳ್ತೇನೆ. ಧನ್ಯವಾದಗಳು. ಹಿರಿಯ ಮುಖಂಡರ ಆಶೀರ್ವಾದದಿಂದ ಇವತ್ತು ನಮ್ಮ ಆರ್ಗದ್ದೆ ವ್ಯವಸಾಯ ಸೇವಾ ಸಂಘದ ನೂತನ ಅಧ್ಯಕ್ಷರಾದ ಸಹೋದರ ಅಭಿಯವರು ಹಾಗೂ ಉಪಾಧ್ಯಕ್ಷರಾದ ಸಹೋದರಿ ಮಮತಾರವರಿಗೆ ಅಭಿನಂದನೆಗಳನ್ನು ತಿಳಿಸ್ತೀನಿ.